ನಮಸ್ಕಾರ ಗುರು. ಇವತ್ ನಾನಿರೋದು ಉಗ್ರ ನರಸಿಂಹನಿಂದ ವೆಂಕಟರಮಣ ಸ್ವಾಮಿ ಸನ್ನಿಧಾನವಾಗಿ ಬದಲಾದ ಅಪರೂಪದ ಪುಣ್ಯಕ್ಷೇತ್ರ ತೂಬಗೆರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ. ಸುಮಾರು ಶತಮಾನಗಳಷ್ಟು ಇತಿಹಾಸ ಇರೋ ಈ ದೇವಸ್ಥಾನ ಚೋಳರ ಕಾಲಕ್ಕೆ ಸೇರಿದ್ದು ಅಂತ ಹೇಳ್ತಾರೆ. ಉಗ್ರ ನರಸಿಂಹನ ಪ್ರೇರಣೆಯಂತೆ ತಿರುಪತಿಯಿಂದ ಶ್ರೀಗಂಧದ ಮರದಲ್ಲಿ ಕೆತ್ತಿರೋ ವೆಂಕಟರಮಣ ಸ್ವಾಮಿಯ ಮೂರ್ತಿಯನ್ನು ಕದ್ದು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಂತೆ. ಶ್ರೀಗಂಧದ ಮರದಲ್ಲಿ ಕೆತ್ತಿರೋದ್ರಿಂದ ಇದೊಂದು ಅಪರೂಪದ ಮೂರ್ತಿ ಅಂತಾನೆ ಹೇಳಬಹುದು. ದಿನಗಳು ಕಳೆದಂತೆ ಶ್ರೀಗಂಧದ ಮೂರ್ತಿಯ ಚಕ್ಕೆ ಎದ್ದೇಳೋದಕ್ಕೆ ಶುರುವಾಗುತ್ತೆ. ಅದಕ್ಕೆ 1995-96ರಲ್ಲಿ ತಿರುಪತಿಯಿಂದಾನೇ ಒಂದು ಕಲ್ಲಿನ ಮೂರ್ತಿಯನ್ನ ಮಾಡಿಸಿ ತಂದು ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ದಂತೆ. ಈಗ ನಾವು ದೇವಸ್ಥಾನದಲ್ಲಿ ಎರಡೂ ಮೂರ್ತಿಗಳ ದರ್ಶನ ಮಾಡಬಹುದು. ತಿರುಪತಿಯಿಂದ ಕದ್ದು ತಂದು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಈ ದೇವಸ್ಥಾನದ ಒಕ್ಕಲು ಸಮುದಾಯವನ್ನು ಕಳ್ಳೊಕ್ಕಲು ಅಂತ ಕರೆಯೋ ವಾಡಿಕೆ ಇದೆಯಂತೆ. ವೆಂಕಟರಮಣ ಸ್ವಾಮಿ ಅಲ್ಲದೆ ವ್ಯಾಸರಾಜರಿಂದ ಪ್ರತಿಷ್ಠಾಪನೆಗೊಂಡು ಪೂರ್ವಾಭಿಮುಖವಾಗಿ ನೆಲೆಸಿರೋ ಆಂಜನೇಯ ಕೂಡ ಇಲ್ಲಿನ ಇನ್ನೊಂದು ಪ್ರಮುಖ ಆಕರ್ಷಣೆ. ಪ್ರತಿದಿನ ದೇವಸ್ಥಾನ ಓಪನ್ ಇರುತ್ತೆ, ಆದ್ರೆ ಶನಿವಾರದ ದಿನ ವೆಂಕಟರಮಣನಿಗೆ ವಿಶೇಷ ಪೂಜೆ ಇರುತ್ತೆ. ಪ್ರತಿ ವರ್ಷ ಹೋಳಿ ಟೈಮಲ್ಲಿ ಜಾತ್ರೆ ಮತ್ತು ರಥೋತ್ಸವ ಕೂಡ ನಡೆಯುತ್ತೆ. ಸಮಯ ಸಿಕ್ಕರೆ ಇಂತ ಅಪರೂಪದ ದೇವಸ್ಥಾನಕ್ಕೆ ನೀವು ಒಮ್ಮೆ ವಿಸಿಟ್ ಮಾಡಿ ವೆಂಕಟರಮಣನ ದರ್ಶನ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.